ಬೆಂಗಳೂರಿನಲ್ಲಿ ಯಾಕೋ ಇತ್ತೀಚೆಗೆ ಪದೇ ಪದೇ ಈ ಅಗ್ನಿ ದುರಂತಗಳು ಜಾಸ್ತಿ ಆಗ್ತಾ ಇದೆ. ನಿನ್ನೆ ರಾತ್ರಿ ಕೂಡ ಅಂಥದ್ದೇ ಒಂದು ಘಟನೆ ನಾಯಂಡಹಳ್ಳಿಯ ಗಂಗೊಂಡಹಳ್ಳಿಯಲ್ಲಿ ನಡೆದಿದೆ. ಅಲ್ಲೊಂದು ಪ್ಲಾಸ್ಟಿಕ್ ಗೋಡೌನ್, ಆ ಪ್ಲಾಸ್ಟಿಕ್ ಗೋಡೌನ್ಗೆ ಬೆಂಕಿ ಬಿದ್ದಿದೆ. ಪ್ಲಾಸ್ಟಿಕ್ ವಸ್ತುಗಳು, ಗುಜರಿ ವಾಹನಗಳಿಗೆಲ್ಲ ಬೆಂಕಿ ತಗಲಿದೆ. ಸುಮಾರು 30ಕ್ಕೂ ಹೆಚ್ಚು ಆಟೋಗಳು ಮತ್ತು ಲಗೇಜ್ ವಾಹನಗಳನ್ನ ಅಲ್ಲಿ ನಿಲ್ಲಿಸಿದ್ರಂತೆ ಈ ಪ್ಲಾಸ್ಟಿಕ್ ಗೋಡೌನ್ ಹತ್ರ. ಮೊದಲು ಪ್ಲಾಸ್ಟಿಕ್ ಗೋಡೌನ್ಗೆ ಬೆಂಕಿ ಬಿದ್ದು ಆಮೇಲೆ ಸುಮಾರು 30ಕ್ಕೂ ಹೆಚ್ಚು ವೆಹಿಕಲ್ಗಳು ಸುಟ್ಟು ಭಸ್ಮ ಆಗಿವೆ. ಗೋಡೌನ್ ಖಾಲಿ ಜಾಗದಲ್ಲಿ ಪಾರ್ಕ್ ಮಾಡಲಾಗಿತ್ತು ವೆಹಿಕಲ್ಗಳನ್ನು. ಇದು ರಿಜ್ವಾನ್ ಅನ್ನೋರಿಗೆ ಸೇರಿದ ಪ್ಲಾಸ್ಟಿಕ್ ಗೋಡೌನ್ ಅಂತ ಹೇಳಲಾಗ್ತಾ ಇದೆ. ಈ ಪ್ಲಾಸ್ಟಿಕ್ ಗೋಡೌನ್ಗಳು, ಈ ಗೋಡೌನ್ಗಳಲ್ಲೇ ಹಿಂಗೆ ಆಗ್ತಾ ಇದೆ. ಮೊನ್ನೆ ಪರ್ಫ್ಯೂಮ್ ಫ್ಯಾಕ್ಟ್ರಿ, ರೀಫಿಲಿಂಗ್ ಫ್ಯಾಕ್ಟ್ರಿ, ಅಲ್ಲೂ ಕೂಡ ಹೀಗೆ ಆಗಿತ್ತು. ಕೊನೆಗೆ ಬೆಂಕಿಯನ್ನು ನಂದಿಸಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ಬೆಂಗಳೂರಿನಲ್ಲಿ ಮತ್ತೊಂದು ಭಾರಿ ಬೆಂಕಿ ಅವಘಡ ಸಂಭವಿಸಿರುವಂಥದ್ದು. ಬೆಂಗಳೂರಿನ ನಾಯಂಡಹಳ್ಳಿಯಲ್ಲಿ ಒಂದು ಪ್ಲಾಸ್ಟಿಕ್ ಗೋಡೌನ್ ಏನಿದೆ, ಆ ಗೋಡೌನ್ಗೆ ತಡರಾತ್ರಿ ಬೆಂಕಿ ಬಿದ್ದಿರುವಂಥದ್ದು. ನಾನೀಗ ಆ ಜಾಗದಲ್ಲೂ ಕೂಡ ಇದ್ದೀನಿ, ನೀವು ನೋಡ್ತಾ ಹೋಗ್ಬೋದು. ದೊಡ್ಡ ಮಟ್ಟದಲ್ಲಿ ಬೆಂಕಿ ಅವಘಡ ಸಂಭವಿಸಿರುವಂಥದ್ದು. ಇಲ್ಲಿ ಆ ಪ್ಲಾಸ್ಟಿಕ್ ಗೋಡೌನ್ ಏನಿತ್ತು, ಇಲ್ಲಿ ನಾಯಂಡಹಳ್ಳಿ ಈ ಭಾಗದಲ್ಲಿ ಅಕ್ಕಪಕ್ಕದಲ್ಲಿ ಬರೇ ಪ್ಲಾಸ್ಟಿಕ್ ಗೋಡೌನ್ಗಳೇ ಹೆಚ್ಚಾಗಿರುವಂಥದ್ದು. ಈ ಜಾಗದಲ್ಲಿ ಇವತ್ತು ತಡರಾತ್ರಿ ಒಂದು 2 ಗಂಟೆ ಸುಮಾರಿಗೆ ದೊಡ್ಡ ಮಟ್ಟದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಈ ಅವಘಡದಲ್ಲಿ ಪ್ಲಾಸ್ಟಿಕ್ ವಸ್ತುಗಳು ಸೇರಿದಂತೆ ಇಲ್ಲಿದ್ದಂಥ ಏನು ಹಳೆ ವೆಹಿಕಲ್ಗಳು ಅಂತ ಹೇಳಲಾಗ್ತಾ ಇರುವಂಥದ್ದು. ಸದ್ಯಕ್ಕಿನ್ನೂ ಆ ಮಾಹಿತಿ ಲಭ್ಯ ಆಗಬೇಕಾಗಿರುವಂಥದ್ದು. ದೊಡ್ಡ ಮಟ್ಟದಲ್ಲಿ ಏನು ಬೆಂಕಿ ಶುರುವಾದ ಸಂದರ್ಭದಲ್ಲಿ ಮೊದಲಿಗೆ ಪ್ಲಾಸ್ಟಿಕ್ ವಸ್ತುಗಳಿಗೆ ಬೆಂಕಿ ಎತ್ಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಅಗ್ನಿಶಾಮಕ ಏನು ಆ ಸಿಬ್ಬಂದಿಗೆ ವಿಚಾರ ತಿಳಿಸ್ತಾರೆ. ಅವರು ಬಂದು ಸ್ಥಳಕ್ಕೆ ಬಂದಂಥ ವೇಳೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಇಲ್ಲಿದ್ದಂಥ ಗೋಡೌನ್ನಲ್ಲಿದ್ದಂಥ ಎಲ್ಲ ವಸ್ತುಗಳು ಕೂಡ ಬೆಂಕಿಗೆ ಆಹುತಿಯಾಗಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ಪ್ಲಾಸ್ಟಿಕ್ ವಸ್ತುಗಳು ಸೇರಿದಂತೆ ಬೇರೆ ಬೇರೆ ಕಾರು, ಬೈಕ್ಗಳು ಸೇರಿದಂತೆ ಎಲ್ಲ ವಾಹನಗಳು ಕೂಡ ಏನು ಆ ಗೋಡೌನ್ನ ಒಂದು ತುದಿಯಲ್ಲಿ ಪಾರ್ಕ್ ಮಾಡಿರ್ತಾರೆ, ಅವು ಕೂಡ ಈಗೆಲ್ಲ ಬೆಂಕಿಗೆ ಆಹುತಿಯಾಗಿರುವಂಥದ್ದು. ನೀವು ಆ ದೃಶ್ಯಗಳಲ್ಲೂ ಕೂಡ ನೋಡ್ಬೋದು. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥ ಸ್ಥಿತಿಯಲ್ಲಿ ನಮಗೆ ಕಾಣಿಸಿಕ್ತಾ ಇರುವಂಥದ್ದು. ಇಲ್ಲಿ ನಿಜಕ್ಕೂ ನಿಂತ್ಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ, ಅಷ್ಟರ ಮಟ್ಟದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಮತ್ತು ಅಕ್ಕಪಕ್ಕ ಕೂಡ ಎಲ್ಲ ಕಡೆಗಳಲ್ಲೂ ಕೂಡ ಇದೇ ರೀತಿಯ ಪ್ಲಾಸ್ಟಿಕ್ ಗೋಡೌನ್ಗಳು ಎಲ್ಲ ಇರುವಂಥದ್ದು. ಹಾಗಾಗಿ ಪೊಲೀಸರಿಗೂ ಕೂಡ ಮತ್ತು ಅಗ್ನಿಶಾಮಕ ವಾಹನಗಳು ಕೂಡ ಇಲ್ಲಿಗೆ ಸ್ಥಳಕ್ಕೆ ಬಂದು ಬೆಂಕಿ ನಂದಿಸಲು ತುಂಬ ಕಷ್ಟ ಆಗುತ್ತೆ. ಆದರೂ ಕೂಡ ಈಗ ಕಳೆದ 2 ಗಂಟೆಗಳಿಂದಲೂ ಕೂಡ ಬೆಂಕಿ ನಂದಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೂ ಕೂಡ ಅಂದರೆ ಪದೇ ಅದು ಬೆಂಕಿ ಜಾಸ್ತಿ ಆಗ್ತಾನೆ ಇರುವಂಥದ್ದು. ಯಾಕೆಂದರೆ ಪ್ಲಾಸ್ಟಿಕ್ ವಸ್ತುಗಳಾಗಿರೋ ಕಾರಣಕ್ಕೆ ಎಷ್ಟೇ ಬೆಂಕಿ ನಂದಿಸುವಂಥ ಕೆಲಸ ಮಾಡ್ತಾ ಇದ್ರು ಕೂಡ ಅದು ಮತ್ತೊಂದು ಬೇರೆ ಕಡೆಗಳಲ್ಲಿ ಅದು ಬೆಂಕಿ ಹೊರಗಡೆ ಬರ್ತಾನೆ ಇರುವಂಥದ್ದು. ಸುಮಾರು ಒಂದು ಅರ್ಧ ಎಕರೆಗೂ ಹೆಚ್ಚು ಇರ್ಬೋದು ಈ ಜಾಗ. ಅಷ್ಟು ಜಾಗದಲ್ಲಿರುವಂಥ ದೊಡ್ಡ ಗೋಡೌನ್ ಇದೆ. ಆ ಗೋಡೌನಲ್ಲಿ ಬೇರೆ ರೀತಿಯ ಪ್ಲಾಸ್ಟಿಕ್ ವಸ್ತುಗಳು ಮತ್ತು ಹಳೆ ವೆಹಿಕಲ್ಗಳು ಎಲ್ಲವೂ ಕೂಡ ಈ ಗೋಡೌನ್ನಲ್ಲಿದ್ದು ಇವತ್ತು ಅದಕ್ಕೆ ಬೆಂಕಿ ಬಿದ್ದಿರುವಂಥದ್ದು. ಬಹುತೇಕ ಬೆಂಕಿ ಕಂಟ್ರೋಲ್ ಬಂದಿದೆ. ಆದರೂ ಕೂಡ ಯಾವ ರೀತಿ ಆಯಿತು ಮತ್ತು ಏನೆಲ್ಲ ವಸ್ತುಗಳು ಭಸ್ಮ ಆಗಿದ್ದಾವೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿರುವಂಥದ್ದು. ಈಗಷ್ಟೇ ಬಹುತೇಕ ಏನು ಅಗ್ನಿಶಾಮಕ ಸಿಬ್ಬಂದಿ ಏನು ಬೆಂಕಿನ ಏನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಸದ್ಯಕ್ಕೀಗ ಏನೆಲ್ಲ ನಾಶವಾಗಿದ್ದಾವೆ ಅನ್ನೋದ್ರ ಬಗ್ಗೆ ಮತ್ತು ಯಾವ ರೀತಿ ಘಟನೆ ನಡೀತು ಅನ್ನೋದ್ರ ಬಗ್ಗೆ ಕೆಲವೇ ಕ್ಷಣಗಳಲ್ಲಿ ಮಾಹಿತಿ ಸಿಗಬೇಕಾಗಿರುವಂಥದ್ದು. ಕ್ಯಾಮ್ರಾಮನ್ ರಾಜು ಜೊತೆ ಉಮೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.